ರಾಜ್ಯಕ್ಕೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ಕೂಗು ಜೊತೆಯಲ್ಲಿ ಪ್ರತಿಭಟನೆಗೂ ಕೂಡ ಈಗ ಕಾಂಗ್ರೆಸ್ ಸಜ್ಜಾಗಿದೆ. ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸಂತೋಷ್ ಚಿಟ್ಚಾಟ್ ಅನ್ನ ನಡೆಸಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಕೇಂದ್ರದಿಂದ ದಕ್ಷಿಣ ಭಾರತ ಮತ್ತು ಕರ್ನಾಟಕಕ್ಕೆ ಅನುದಾನ ನೀಡುವಲ್ಲಿ ತಾರತಮ್ಯ ಆಗ್ತಿದೆ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಎತ್ತಿರುವಂತಹ ಕರ್ನಾಟಕದ ಬಹುತೇಕ ಎಲ್ಲ ಸಚಿವರುಗಳು ಹಾಗೂ ಸಂಸದ ಡಿಕೆ ಸುರೇಶ್ ಅವರು ನಾಳೆ ನಡೆಯಲಿರುವಂತಹ ಪ್ರತಿಭಟನೆ ಜೊತೆಗೆ ಸತ್ಯಾಗ್ರಹ ಹಿನ್ನೆಲೆ ಈಗಾಗಲೇ ದೆಹಲಿಗೆ ಬಹುತೇಕ ಸಚಿವರು ಹಾಗೂ ಶಾಸಕರುಗಳು ಆಗಮಿಸಿದ್ದಾರೆ. ಅವರನ್ನ ಮಾತಾಡ್ಸೋಣ. ನಮ್ಮ ಜೊತೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವಂತಹ ಟಿಬಿ ಜಯಚಂದ್ರ ಇದ್ದಾರೆ. ಸರ್, ಈಗಾಗಲೇ ದೆಹಲಿಗೆ ಎಲ್ಲರೂ ಕೂಡ ಬರ್ತಾ ಇದ್ದೀರಿ. ನಾಳಿನ ಬೇಡಿಕೆ ಏನು? ಪ್ರಮುಖವಾಗಿ ಅನುದಾನ ಮಾತ್ರ, ಬೇರೆ ಏನಾದರೂ ಬೇಡಿಕೆಗಳಿದೆಯಾ ಅಂತ? ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ನಮಗೆ ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ತಾರತಮ್ಯ ಮತ್ತು ಬಹಳ ಹಿಂದಿನಿಂದಲೂ ಕೂಡ ನಮಗೆ ಬಿಡುಗಡೆ ಆಗಿರತಕ್ಕಂಥ ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಮೊದಲನೇದಾಗಿ ಏನಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತೀವ್ರವಾದಂಥ ಬರವನ್ನು ನಾವು ಎದುರಿಸ್ತಾ ಇದ್ದೀವಿ. ಈಗಾಗಲೇ ಇವರೇ ಕಳಿಸಿದಂಥ ಟೀಮ್ ಬಂದು ನಮ್ಮ ಹತ್ರ ವಿಸಿಟ್ ಮಾಡಿ ವರದಿ ಕೊಟ್ಟು ಕೆಲವೇ ತಿಂಗಳುಗಳಾದರೂ ಕೂಡ ಇನ್ನೂ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ, ಸಮುದಾಯಕ್ಕೆ ಸಹಾಯ ಆಗಬೇಕಾದಾಗ ಕೇಂದ್ರ ಸರ್ಕಾರದ ಪಾಲಾಗಿರ್ತಕ್ಕಂಥದ್ದನ್ನು ಕೂಡಲೇ ಬಿಡುಗಡೆ ಮಾಡುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ, ಅದು ಒಂದು ಮಧ್ಯ ಕರ್ನಾಟಕದ ಒಂದು ವಿಶೇಷವಾದಂಥ ಯೋಜನೆ. ಆ ಯೋಜನೆ ಈಗಾಗಲೇ 6-7 ವರ್ಷದಿಂದ ಕೇಂದ್ರ ಸರ್ಕಾರದ ಮುಂದೆ ಇದೆ. ಅವರೇ ಬಜೆಟ್ನಲ್ಲಿ ಹೇಳ್ತಾರೆ 5,300 ಕೋಟಿಯನ್ನ ಭದ್ರಾ ಮೇಲ್ದಂಡೆಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೂ ಕೂಡ ಇದುವರೆಗೆ ಇನ್ನೊಂದು ಬಜೆಟ್ ಬಂದರೂ ಕೂಡ ಇನ್ನುವರೆಗೆ ಹಣ ಬಿಡುಗಡೆ ಮಾಡುವಂಥ ಪ್ರಸ್ತಾಪ ಇಲ್ಲ. ಆ ಕಾರಣಕ್ಕೋಸ್ಕರ ತೆರಿಗೆಯಲ್ಲಿ ಆಗ್ತಾ ಇರತಕ್ಕಂಥ ತಾರತಮ್ಯ, ಇವತ್ತು ಹಣ ಬಿಡುಗಡೆಯಲ್ಲಿ ಆಗ್ತಾ ಇರತಕ್ಕಂಥ ತಾರತಮ್ಯದ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ವಿನೂತನವಾಗಿ ನಾವು ಮಾಡ್ತಾ ಇದ್ದೇವೆ. ಸರ್, ದೆಹಲಿಗೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರು, ಸಚಿವರುಗಳು ಬರ್ತಾ ಇರುವಂತದ್ದು, ಇದು ಬಿಜೆಪಿಯವರು ಆರೋಪ ಮಾಡ್ತಾ ಇರೋದು ಇದೊಂದು ರೀತಿಯ ಸ್ಟಂಟ್ ಅಂತ. ಈಗ ನಿಜವಾಗಲೂ ಕೂಡ ನಾನು ಬಿಜೆಪಿಯ ಸಂಸತ್ ಸದಸ್ಯರಿಗೆ ಹೇಳ್ತೇನೆ, ಅವರಿಗೆ ಕರ್ನಾಟಕದ ಜನರ ಬಗ್ಗೆ ಕಳಕಳಿ ಇದ್ರೆ, ಅವರು ನಿಮ್ಮನ್ನು ಚುನಾಯಿಸಿ ಸಂಸತ್ ಸದಸ್ಯರು ಮಾಡಿರುವಂತಕ್ಕಂಥ ಕೃತಜ್ಞತೆ ನಿಮ್ಮಲ್ಲಿದ್ರೆ ನೀವು ಕೂಡ ಬಂದು ಸೇರಬೇಕು. ಕರ್ನಾಟಕಕ್ಕೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಹಣ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ವಾಸ್ತವ ಸಂಗತಿಯನ್ನ ನೀವು ಅರ್ಥ ಮಾಡ್ಕೊಂಡೇ ಇದ್ರಾಗ ಏನ್ ಅನ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ನೀವು ಬಂದು ಸೇರ್ಕೋಬೇಕು. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತರವನ್ನು ಕೊಡ್ತಾರೆ ಲೋಕಸಭೆಯಲ್ಲೂ ಕೂಡ. ಮುಖ್ಯವಾಗಿ ಹಣಕಾಸು ನಿಯಮದ ಅಡಿಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ 100% ಅನುದಾನವನ್ನು ನಾವು ಹಂಚಿಕೆಯನ್ನ ಮಾಡ್ತಿದ್ದೇವೆ. ಎಲ್ಲೂ ಕೂಡ ತಾರತಮ್ಯಗಳು ಆಗ್ತಿಲ್ಲ. ಕೇವಲ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಿಗೂ ಆಗ್ತಿಲ್ಲ ಅನ್ನೋದನ್ನ ಹೇಳ್ತಾರೆ. ಇವತ್ತೇನಾಗಿದೆ ಅಂದ್ರೆ, ಈಗ ಹಣಕಾಸು ಆಯೋಗಗಳು ಮಾಡ್ತಾರೆ. ಯಾರು ಮಾಡೋದು? ಕಂಟ್ರೋಲ್ ಬೈ ಹೂಮ್? ಇಟ್ ಇಸ್ ಓನ್ಲಿ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಆ ರೀತಿಯ ಕಂಟ್ರೋಲ್ ಮಾಡಿ ಇವತ್ತು ಯಾವುದೋ ಒಂದು ಕೋಷ್ಟಕವನ್ನು ಇಟ್ಕೊಂಡು ನೀವು ಅವ್ರಿಗೆ ಕೊಡಬೇಕಾದ ಕೊಟ್ಟಿದ್ವಿ, ಅವ್ರ ರೆಕಮೆಂಡೇಶನ್ ಮೇಲೆ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಎಷ್ಟು ಸರಿ ಆಯ್ತು. ಈಗ ನೀವು ಬಹುಶಃ ಇಷ್ಟೊಂದು ನಾವು ಕೆರಳೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಇವತ್ತು NDRF ನಲ್ಲಿ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಯಾಕೆ ಬಿಡುಗಡೆ ಮಾಡಲಿ? ಇಲ್ಲಿವರೆಗೆ ಬಿಡುಗಡೆ ಮಾಡೋದಕ್ಕೆ ಇದೆಲ್ಲದು ಕಾರಣ ಶುರುವಾಯ್ತಲ್ಲ. ಅದನ್ನ ಬಿಡುಗಡೆ ಮಾಡೋದಕ್ಕೆ ಯಾವ್ದಾರು ಇವ್ರು ಬೇಕಾಗಿತ್ತಾ? ಸುರೇಶ್ ಅವರು ಹೇಳಿ ಮಾಡ್ತಕ್ಕಂಥದ್ದು ಬೇರೆ, ಆದ್ರೆ ನಿಮ್ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದೇ ಮಾಡಿಲ್ಲಲ್ಲ. ನಾವು ದೆಹಲಿ ವಿಶೇಷ ಪ್ರತಿನಿಧಿ. ದೆಹಲಿಯಲ್ಲಿ ಈಗಾಗಲೇ ಅಧಿವೇಶನ ನಡೀತಾ ಇದೆ. ಸಂಸತ್ನ ಎಲ್ಲ ರಾಜ್ಯಸಭೆ ಹಾಗೂ ಲೋಕಸಭೆಯ ಎಲ್ಲಾ ಸಂಸತ್ ಸದಸ್ಯರುಗಳಿಗೆ ತಾವು ಆಹ್ವಾನವನ್ನು ಕೊಟ್ಟಿದ್ದೀರಾ ಹೇಗೆ? ಹೌದು, ಎಲ್ಲ ಈಗ ನಾವು ಏನಾದರೂ ಬರ್ತಿದ್ದೀರಾ? ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಬಂದ ತಕ್ಷಣ MP ಗಳ ಸಭೆಯನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಿಷ್ಟು ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವಂತಹ ಟಿಬಿ ಜಯಚಂದ್ರ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.